ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನೆಕ್ಸ್ಟ್ ಚಾಪ್ಟರ್ ಈಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಓಕೆ, ನೆಕ್ಸ್ಟ್ ಚಾಪ್ಟರ್ ಈಸ್ ಪೀರಿಯಾಡಿಕ್ periodic classification of elements. ಓಕೆನಾ, ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್. ಇದು ನಮಗೆ ಕೆಮಿಸ್ಟ್ರಿ 10th ಸಿಲೆಬಸ್ ಅಲ್ಲಿ ಲಾಸ್ಟ್ ಚಾಪ್ಟರ್. ಓಕೆ, ಆ್ಯಂಡ್ ವಾಟ್ ಈಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಎಲಿಮೆಂಟ್ಸ್ನ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಗಿ ಯಾವ ರೀತಿ ಮಾಡಿದ್ದಾರೆ. ಪೀರಿಯಾಡಿಕ್ ಟೇಬಲ್ ನಿಮಗೆ ಆಲ್ರೆಡಿ ಗೊತ್ತು ಅಲ್ವಾ, ಸ್ವಲ್ಪ ನಾಲೆಜ್ ಇದೆ ಪೀರಿಯಾಡಿಕ್ ಟೇಬಲ್ ಅಂದರೆ ಏನು ಅಂತ. ಓಕೆ, ಎಲಿಮೆಂಟ್ಸ್ ಅಂದರೆ ಏನು ಅಂತ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದೆ ಅಲ್ವಾ. ಸೊ ಪೀರಿಯಾಡಿಕ್ ಟೇಬಲಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅನ್ನೋದು ಸಹ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಲ್ವಾ. ಟೋಟಲ್ 118 ಎಲಿಮೆಂಟ್ಸ್ ಇರುತ್ತೆ. ಓಕೆನಾ, ಟೋಟಲ್ 118 ಎಲಿಮೆಂಟ್ಸ್ ಇರುತ್ತೆ. ಅದರಲ್ಲಿ ಓನ್ಲಿ ಎಷ್ಟು ಮಟ್ಟಿಗೆ ಅಂದರೆ ಓನ್ಲಿ 94 ಅಷ್ಟು ಮಾತ್ರನೇ ನ್ಯಾಚುರಲಿ ಅಕ್ಕರಿಂಗ್ ಆಗಿರುತ್ತೆ. ನ್ಯಾಚುರಲಿ ನಮಗೆ ಸಿಗುವಂತಹ ಎಲಿಮೆಂಟ್ಸ್ ಓನ್ಲಿ 94 ಅಲ್ವಾ. ಸೊ ನಮ್ಮ ಸುತ್ತಮುತ್ತ ಇರೋದು ಎಲ್ಲ ಫುಲ್ಲು ಮ್ಯಾಟರ್ ಏನಿದೆಯೋ ಅದು ನಾವು ಏನಂತ ಹೇಳ್ಬೋದು, ಅವು ಎಲಿಮೆಂಟ್ಸ್ ಅಂತ. ಯಾವ ರೀತಿ ಅಕ್ಕರ್ ಆಗಿರುತ್ತೆ ಅಂದರೆ ಎಲಿಮೆಂಟ್ಸ್ ಆಗಿ ಆಟಮ್ಸ್, ಮಾಲಿಕ್ಯೂಲ್ಸ್ ಅಲ್ವಾ. ಸೊ ಈ ರೀತಿ ಅವು ನಮಗೆ ಕಾಣಿಸ್ತಾ ಇರುತ್ತೆ ಅಲ್ವಾ ನಮ್ಮ ಸುತ್ತಮುತ್ತ. ಸೊ ನಾವು ಪೀರಿಯಾಡಿಕ್ ಟೇಬಲ್ ಬಗ್ಗೆ ನಾವು ನೋಡಿಕೊಂಡ್ರೆ, ಫಸ್ಟ್ ಪೀರಿಯಾಡಿಕ್ ಟೇಬಲ್ ಯಾವ ರೀತಿ ಆಯಿತು, ಯಾರು ಡಿಸ್ಕವರ್ ಮಾಡಿದ್ರು, ಫಸ್ಟ್ ಯಾರು ಈ ಎಲಿಮೆಂಟ್ಸ್ನೆಲ್ಲ ಡಿಸ್ಕವರ್ ಮಾಡಿದ್ರು, ಯಾವ ಬೇಸಿಸ್ ಮೇಲೆ ಈ ಪೀರಿಯಾಡಿಕ್ ಟೇಬಲ್ ಅನ್ನೋದು ಡಿಸ್ಕವರ್ ಆಗಿದೆ. ಇದೇ ರೀತಿನೇ ಯಾಕೆ ಪೀರಿಯಾಡಿಕ್ ಟೇಬಲ್ ಇದೆ ಅದಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇದ್ದಾವೆ. ಓಕೆ, ಸೊ ಇದೇ ರೀತಿನೇ ಪೀರಿಯಾಡಿಕ್ ಟೇಬಲ್ ಇರಬೇಕು. ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಇಸ್ 1, ಯಾಕೆ ಹೈಡ್ರೋಜನ್ ಒಂದೇ ಇರಬೇಕು, ಇದೆಲ್ಲ ನಾವು ಈ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಓಕೆ, ಪೀರಿಯಾಡಿಕ್ ಟೇಬಲ್ ಬಗ್ಗೆ ಇಲ್ಲಿ ಮತ್ತು ಎಲಿಮೆಂಟ್ಸ್ ಯಾವ ರೀತಿ, ಯಾವ ಬೇಸಿಸ್ ಮೇಲೆ ಎಲಿಮೆಂಟ್ಸ್ನ ಪೀರಿಯಾಡಿಕ್ ಟೇಬಲಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ ಸಹ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಸೈಂಟಿಸ್ಟ್ ಯಾರ್ಯಾರು ಈ ಪೀರಿಯಾಡಿಕ್ ಟೇಬಲ್ ಮೇಲೆ ವರ್ಕ್ ಮಾಡಿದ್ದಾರೆ ಅನ್ನೋದು ಸಹ ನಾವು ಈ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಓಕೆನಾ, ಆ್ಯಂಡ್ ನಮ್ಗೆ ಗೊತ್ತಿರೋ ಹಾಗೆ 118 ಅಷ್ಟು ಮೀನ್ಸ್ 118 ಎಲಿಮೆಂಟ್ಸ್ ಇದ್ದಾವೆ ನಮ್ಮ ಪೀರಿಯಾಡಿಕ್ ಟೇಬಲಲ್ಲಿ. ಓಕೆ, ಎಲಿಮೆಂಟ್ಸ್ ಅದರಲ್ಲಿ 94 ಅಷ್ಟು ನಮಗೆ ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ಸ್, ನ್ಯಾಚುರಲಿ ನಮಗೆ ಸಿಗುವಂಥವು. ಓಕೆ, ನ್ಯಾಚುರಲಿ ನಮಗೆ ಸಿಗುವಂಥವು. ಓಕೆನಾ, ಆ್ಯಂಡ್ ಈ ಸೈಂಟಿಸ್ಟ್ಸು ಕೆಲವೊಬ್ಬರು ಸೈಂಟಿಸ್ಟ್ ಎಲ್ಲಾನು ಗ್ಯಾದರ್ ಆಗ್ತಾರೆ. ಓಕೆ, ಗ್ಯಾದರ್ ಆದಮೇಲೆ ಈ ಎಲಿಮೆಂಟ್ಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ಅವರು ಗ್ಯಾದರ್ ಮಾಡಿ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಒಂದೊಂದು ಎಲಿಮೆಂಟು ಏನು ಪ್ರಾಪರ್ಟೀಸ್ ಇದೆ, ಓಕೆ, ಈ ಎಲಿಮೆಂಟ್ಸ್ ಯಾವ್ಯಾವ ಪ್ರಾಪರ್ಟೀಸ್ ಇದೆ ಅಂತೆಲ್ಲನೂ ಅವರು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಆಮೇಲೆ ಅವರು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಒಂದು ಈ ಐಡೆಂಟಿಫಿಕೇಶನ್ ಎಲ್ಲ ಮಾಡಿದ್ಮೇಲೆ ಎಲಿಮೆಂಟ್ಸ್ದು ಮತ್ತು ಅವುಗಳ ಪ್ರಾಪರ್ಟೀಸ್, ಕೆಲವೊಂದು ಪ್ರಾಪರ್ಟೀಸ್, ನಾಟ್ ಎಲ್ಲ ಪ್ರಾಪರ್ಟೀಸ್ ಅಲ್ಲ, ಕೆಲವೊಂದು ಪ್ರಾಪರ್ಟೀಸ್ ಅವ್ರಿಗೆ ಎಲಿಮೆಂಟ್ಸ್ ಬಗ್ಗೆ ಸಿಗ್ತಾ ಹೋಗುತ್ತೆ. ಏನೇನು ಅವ್ರಿಗೆ ಸಿಗ್ತಾ ಹೋಗುತ್ತೆ ಅಂದರೆ ಅವ್ರಿಗೆ ಒಂದೊಂದು ಪ್ರಾಪರ್ಟಿ ಒಂದೊಂದು ಎಲಿಮೆಂಟ್ಸ್ಗೆ ಸಿಗ್ತಾ ಹೋದಂಗೆ ಅವ್ರಿಗೆ ಡಿಫಿಕಲ್ಟಿ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಎಲಿಮೆಂಟ್ಸ್ನ ಪೀರಿಯಾಡಿಕ್ ಟೇಬಲ್ ಆರ್ಡರಲ್ಲಿ, ಫಸ್ಟ್ ಆಫ್ ಆಲ್ ಆರ್ಡರಲ್ಲಿ ಇಡೋಕ್ಕೆ ಅವ್ರಿಗೆ ತುಂಬ ಡಿಫಿಕಲ್ಟ್ ಆಗಿ ಅನಿಸುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಅವರು ಡಿಫಿಕಲ್ಟಿ ಆಗ್ತಾ ಹೋದಂಗೆ ಆಮೇಲೆ ಈ ಚಿಯೋಸ್ ಅನ್ನೋರು, ಓಕೆ, ಈ ಚಾವೋಸ್ ಅನ್ನೋದು, ಓಕೆ, ಇವರು ನೆಕ್ಸ್ಟ್ ನಮಗೆ ಈ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಅನ್ನೋದನ್ನ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇವರು ನೆಕ್ಸ್ಟ್ ಮುಂದೆಗೆ ಹೋಗೋಕ್ಕೆ ಬರ್ತಾರೆ. ಓಕೆನಾ, ಮತ್ತೆ ಯು ಹ್ಯಾವ್ ಬೀನ್ ಲರ್ನ್ ಹೌ ವೇರಿಯಸ್ ಥಿಂಗ್ಸ್, ನಮಗೆ ವೇರಿಯಸ್ ಥಿಂಗ್ಸ್ ಅನ್ನೋವು ಓಕೆ ಆಫ್ ಲಿವಿಂಗ್ ಬೀಯಿಂಗ್ಸ್. ಓಕೆ, ನಮ್ಮ ಲಿವಿಂಗ್ ಬೀಯಿಂಗ್ಸ್ಗೆ ಅಂದರೆ ಮನುಷ್ಯರಿಗೆ ಆ್ಯಂಡ್ ಅನಿಮಲ್ಸ್ಗೆ, ಬರ್ಡ್ಸ್ಗೆ, ಇವ್ರಿಗೆಲ್ಲನೂ ಓಕೆ ಇವು ಯಾವ ರೀತಿ ಬೇಸಿಸ್, ಯಾವ ರೀತಿ ನಮ್ಮನ್ನು
ಓಕೆ, ಈ ಅನಿಮಲ್ಸು, ಬರ್ಡ್ಸು ಇವುಗಳನ್ನೆಲ್ಲ ಯಾವ ರೀತಿ ಏನು ಕ್ಲಾಸಿಫಿಕೇಶನ್ ಮಾಡಿದಾರೋ ಅದೇ ರೀತಿ ಎಲಿಮೆಂಟ್ಸ್ನು ಸಹ ಅವರು ಕ್ಲಾಸಿಫಿಕೇಶನ್ ಮಾಡಬೇಕು, ರೈಟ್? ಸೊ ಮಾಡಬೇಕಾದ್ರೆ ಅವ್ರಿಗೆ ನಮಗೆ ಏನು ನಮ್ಮ ಅನಿಮಲ್ಸು, ಬರ್ಡ್ಸು ಇವೆಲ್ಲ ಕ್ಯಾಟಗರಿ ಮಾಡಿದಷ್ಟು ಈಸಿಯಾಗಿ ಅವ್ರಿಗೆ ಈ ಎಲಿಮೆಂಟ್ಸ್ ಅನ್ನೋದು ಏನು ಕ್ಯಾಟಗರಿ ಮಾಡೋದಕ್ಕೋಸ್ಕರ ಆರ್ಡರಲ್ಲಿ ಪ್ಲೇಸ್ ಮಾಡೋದಕ್ಕೆ ಅವ್ರಿಗೆ ತುಂಬ ಡಿಫಿಕಲ್ಟಿ ಅನ್ನೋದು ಅನಿಸುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಶಾಪ್ ತಗೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಶಾಪ್ ತಗೊಂಡ್ರೆ ಅದರಲ್ಲಿ ನಾವು ಸೋಪ್ಸ್, ಶ್ಯಾಂಪ್ಸು ಅಂತೆಲ್ಲ ನಾವು ಏನು ಕ್ಯಾಟಗರಿ ಮಾಡಿರ್ತೀವಿ, ರೈಟ್? ಕ್ಯಾಟಗರಿ ಮಾಡಿಕೊಂಡು ನಾವು ಪ್ಲೇಸ್ ಮಾಡಿರ್ತೀವಿ ಒಂದೊಂದು ಏನು ನಮಗೆ ಬೇಗ ಬೇಗ ಸಿಗೋ ಹಾಗೆ. ಓಕೆ, ಸೋಪ್ ಅಂದಿದ ತಕ್ಷಣ ಏನು ಸೋಪ್ ಅಂದಿದ ತಕ್ಷಣ ಅದರಲ್ಲಿ ಯಾವ್ಯಾವ ಬರುತ್ತೆ? ಓಕೆ, ಆ ಸೋಪ್ಸ್ ಅಲ್ಲಿ ಕೆಲವೊಂದು ನೇಮ್ಸ್ ಓಕೆ ಕ್ಯಾಟಗರಿ ಮಾಡಿರ್ತೀವಿ ಅಲ್ವಾ? ಸ್ವಲ್ಪ ಕೆಲವೊಂದು ಕ್ಲಾತ್ಸ್ಗೆ ಯೂಸ್ ಮಾಡುವಂಥ ವಾಷಿಂಗ್ ಸೋಪ್ಸ್ ಇರ್ಬೋದು, ಕೆಲವೊಂದು ಫೇಸ್ಗೆ ಯೂಸ್ ಮಾಡುವಂಥದ್ದು. ಓಕೆ, ಈ ರೀತಿ ನಾವು ಕ್ಯಾಟಗರಿ ಮಾಡಿರ್ತೀವಿ. ಸೊ ಅವುಗಳನ್ನೆಲ್ಲ ಒಂದೊಂದು ಕಡೆ ನಾವು ಪ್ಲೇಸ್ ಮಾಡಿರ್ತೀವಿ, ರೈಟ್? ನೆಕ್ಸ್ಟ್ ಶಾಂಪೂಸ್ ಶಾಂಪೂಸ್ ಅಂತ ತಗೊಂಡ್ರೆ ನಾವು ಓಕೆ ಅವುಗಳನ್ನು ಸಹ ನೇಮಿಂಗಿಂದ ನಾವು ಕೆಲವೊಂದು ನೇಮ್ಸ್ ಸೇಮ್ ಅವುಗಳಿಗೆ ಏನೇನು ನೇಮ್ ಇದೆಯೋ ಅದರಿಂದ ನಾವು ಕ್ಯಾಟಗರಿ ಮಾಡ್ತಾ ಹೋಗ್ತೀವಿ, ರೈಟ್? ಒಂದೊಂದು ಪ್ಲೇಸಲ್ಲಿ ಒಂದೊಂದು ಫುಲ್ ಒಂದೊಂದು ಸೆಟ್ ನಾವು ಇಡ್ತೀವಿ ಅಲ್ವಾ? ಯಾಕೆ ಇಡ್ತೀವಿ? ನಮಗೆ ತುಂಬ ಬೇಗ ಐಡೆಂಟಿಫೈ ಆಗೋದಕ್ಕೆ ಅಲ್ವಾ? ಸೊ ಈ ರೀತಿ ನಾವು ಇವುಗಳನ್ನ ಇಟ್ಟಷ್ಟು ಈಸಿಯಾಗಿ ನಾವು ಏನು ಈ ಎಲಿಮೆಂಟ್ಸ್ನ ಪ್ಲೇಸ್ ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ. ಓಕೆನಾ? ಆ್ಯಂಡ್ ಕೆಲವೊಬ್ಬರು ಏನು ಹಿಂದೆ ಆಗಿ ನಮ್ಮ ಏನು ಈ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಇದ್ರ ಬಗ್ಗೆ ಏನು ಪಿರಿಯಾಡಿಕ್ ಟೇಬಲ್ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಹಿಂದಿನ ಕಾಲದಲ್ಲಿ ಕೆಲವೊಬ್ಬರು ಇದನ್ನ ಅಟೆಂಪ್ಟ್ ಮಾಡ್ತಾರೆ ಕ್ಲಾಸಿಫೈ ಮಾಡೋದಕ್ಕೋಸ್ಕರ. ಓಕೆ, ಈ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡಿ ಗ್ರೂಪ್ಸ್ ಮಾಡೋದಕ್ಕೆ, ಈ ಗ್ರೂಪ್ ಒಂದೊಂದು ಎಲಿಮೆಂಟ್ಸ್ ಈ ಗ್ರೂಪ್ಗೆ ಸೇರುತ್ತೆ ಅಂತ ಏನು ಅವರು ಕ್ಲಾಸಿಫಿಕೇಶನ್ ಮಾಡೋದಕ್ಕೋಸ್ಕರ ಅಟೆಂಪ್ಟ್ ಮಾಡ್ತಾರೆ. ಆ್ಯಂಡ್ ಆ ಎಲಿಮೆಂಟ್ಸ್ ಅನ್ನೋದು ಏನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಆಗಿ ಫಸ್ಟ್ ಅವರು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಓಕೆ, ಮೆಟಲ್ಸ್ ಆಗಿ ಆ್ಯಂಡ್ ನಾನ್ ಮೆಟಲ್ಸ್ ಆಗಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಗಿ ಅವರು ಫಸ್ಟ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಅವರು ಇನ್ನು ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ಮೇಲೆ ಓಕೆ ಅವರು ಇನ್ನೂ ಈ ಎಲಿಮೆಂಟ್ಸ್ ಬಗ್ಗೆ ಇನ್ನೂ ಮೋರ್ ನಾಲೆಜ್ನ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ತಿಳ್ಕೊಳ್ಳೋಕ್ಕೆ ಅವರು ಮುಂದೆ ಹೋಗ್ತಾರೆ. ಅವ್ರಿಗೆ ಓದಷ್ಟು ಏನು ಅವ್ರಿಗೆ ಏನು ಇದ್ರ ಬಗ್ಗೆ ಈ ಎಲಿಮೆಂಟ್ಸ್ ಬಗ್ಗೆ ಎಲ್ಲ ಅವುಗಳ ಪ್ರಾಪರ್ಟೀಸ್ನ ತಿಳ್ಕೊಳ್ತಾ ಮೋರ್ ಇನ್ಫಾರ್ಮೇಷನ್ ಅವ್ರಿಗೆ ಇನ್ನೂ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಓಕೆ, ಆಮೇಲೆ ಇನ್ 1870 ಓಕೆ 1870 ಜಾನ್ ವೂಲ್ಫ್ಗಾಂಗ್ ಡೆಬರೇನಿಯರ್ಸ್ ಓಕೆ ಜಾನ್ ವೂಲ್ಫ್ಗಾಂಗ್ ಡೆಬರೇನಿಯರ್ಸ್ ಅನ್ನೋರು ಒಂದು ಟ್ರೇಡ್ನ ಮಾಡ್ತಾರೆ. ಓಕೆ, ಟ್ರೈಡ್. ಓಕೆ, ಇವರು ಏನು ಈ ಎಲಿಮೆಂಟ್ಸ್ ಬಗ್ಗೆ ಏನು ರಿಸರ್ಚ್ ಮಾಡೋಕ್ಕೆ ಇವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವರು ಸ್ಟಾರ್ಟ್ ಮಾಡಿದ್ಮೇಲೆ ಇವರು ಈ ಜಾನ್ ವೂಲ್ಫ್ಗಾಂಗ್ ಡೆಬರೇನಿಯರ್ಸ್ ಇರುತ್ತಾರಲ್ವ, ಇವರು ಜರ್ಮನ್ ಕೆಮಿಸ್ಟ್. ಇವರು ಜರ್ಮನ್ ಕೆಮಿಸ್ಟ್. ಇವರು ಅರೇಂಜ್ ಮಾಡೋದಕ್ಕೆ ಓಕೆ ಎಲಿಮೆಂಟ್ಸ್ನ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಇವರು ಏನು ಸಿಮಿಲರ್ ಪ್ರಾಪರ್ಟಿ ಇರೋದೆಲ್ಲ ಒಂದು ಗ್ರೂಪ್ಗೆ, ಡಿಫ್ರೆಂಟ್ ಪ್ರಾಪರ್ಟೀಸ್ ಇರೋದೆಲ್ಲ ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ. ಓಕೆನಾ? ಆಮೇಲೆ ಏನು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ಮೇಲೆ ಈ ಐಡೆಂಟಿಫೈಡ್ ಸೇಮ್ ಗ್ರೂಪ್ ಇರುತ್ತೆ ಅಲ್ವಾ, ಸೇಮ್ ಗ್ರೂಪು ಹ್ಯಾವಿಂಗ್ 3 ಎಲಿಮೆಂಟ್ಸ್ ಈಚ್, ಒಂದೊಂದು ಗ್ರೂಪ್ಗೆ 3 ಎಲಿಮೆಂಟ್ಸ್ ಇರೋ ಹಾಗೆ ಇವರು ಮಾಡ್ತಾರೆ. ಓಕೆನಾ? ಸೊ ಅದನ್ನೇ ಅವರು ಏನಂತ ಹೇಳ್ತಾರೆ ಅಂದರೆ ಆ ಗ್ರೂಪ್ಸ್ನ ಒಂದು ಗ್ರೂಪ್ನ 3 ಎಲಿಮೆಂಟ್ಸ್ ಇರೋ ಒಂದು ಗ್ರೂಪ್ನ ಅವರು ಟ್ರೈಯೆಡ್ ಅಂತ ಹೇಳ್ತಾರೆ. ಟ್ರೈಯೆಡ್ಸ್ ಅಂತ ಅವರು ನೇಮಿಂಗ್ ಇಟ್ಟಿರ್ತಾರೆ. ಓಕೆನಾ? ಟ್ರೈಯೆಡ್ಸ್ ಅಂತ ನೇಮಿಂಗ್ ಇಡ್ತಾರೆ. ಮತ್ತೆ ಇವರು ಈ 3 ಎಲಿಮೆಂಟ್ಸು ಓಕೆ ಈ 3 ಎಲಿಮೆಂಟ್ಸು ಅವ್ರಿಗೆ ಏನು
2 ಮೀನ್ ಬಂದ್ಬಿಟ್ಟು ಮೂರನೇದಕ್ಕೆ ಏನು ABC ಅಂತ ತಗೊಂಡ್ರೆ ನಾವು ಎ ಮತ್ತೆ ಸಿದು ಎರಡರದ್ದು ಮೀನ್ ಬಂದ್ಬಿಟ್ಟು ಸೇಮ್ ಇರಬೇಕು ಕಂಪೇರ್ ಮಾಡಿದ್ರೆ ಏನು ಬಿಗೆ. ಓಕೆನಾ, ಆ ರೀತಿ ಇರೋ ಹಾಗೆ ಇವರು ನೋಡ್ತಾರೆ. ಅಟೋಮಿಕ್ ಮಾಸ್ದು ಮೀನ್ ಇವ್ರಿಗೆ ಏನು ಸೇಮ್ ಇರಬೇಕು. ಓಕೆನಾ, ಆ ರೀತಿ ಅವರು ಸ್ವಲ್ಪ ಸೇಮ್ ಇರೋ ಹಾಗೆ ಇವರು ಸಿಮಿಲಾರ್ ಆಗಿ ಇರೋ ಹಾಗೆ ಇವರು ಏನು ಟ್ರೈ ಮಾಡ್ತಾರೆ. ಓಕೆ, ಪ್ಲೇಸ್ ಮಾಡ್ತಾರೆ. ಬಟ್ ಇವರು ಪ್ಲೇಸ್ ಮಾಡಿದ್ಮೇಲೆ ಈ ಟ್ರಯಡ್ಸ್ ಅನ್ನೋದು ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸ್ ಅಲ್ಲಿ ಅವರು ಏನು ಪ್ಲೇಸ್ ಮಾಡ್ತಾರೆ. ಓಕೆ, ಇನ್ಕ್ರೀಸಿಂಗ್ ಈ ಆರ್ಡರ್ ಅಲ್ಲಿ ಅವರು ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅವರು ಈ ಟ್ರಯಡ್ಸ್ ಅನ್ನೋದನ್ನ ಪ್ಲೇಸ್ ಮಾಡ್ತಾರೆ. ಮತ್ತೆ ದ ಅಟೋಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಯಾವ್ದಿರುತ್ತೆ, ಈಗ 3 ಅಲ್ವಾ, ಒಂದು ಗೆಲ್ಮಿಗೆ ABC ಅಂತ ಇರುತ್ತೆ ಅಲ್ವಾ. ಸೊ ಈ ಮಿಡಲ್ ಎಲಿಮೆಂಟ್ ಆರ್ ರಫ್ಲಿ ದ ಆವರೇಜ್ ಅಟೋಮಿಕ್ ಮಾಸ್ ಆಫ್ A and C. ಓಕೆ, ಈ ಮಿಡಲ್ ಒನ್ಗೆ ಇದರದ್ದು ಆವರೇಜ್ ಮಾಸಸ್ ಏನಿರುತ್ತೋ ಅದು ಈ ಬಿಗೆ ಇರೋ ಹಾಗೆ ಅವರು ನೋಡ್ತಾರೆ. ಓಕೆನಾ, ಅಂಡ್ 2 ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ನಾವು ಕನ್ಸಿಸ್ಟಿಂಗ್ ಆಫ್ ಲಿಥಿಯಂ ನ ತಗೊಳ್ಳೋಣ ಎಕ್ಸಾಂಪಲ್ ಆಗಿ. ಓಕೆ, ಲಿಥಿಯಂ, ಸೋಡಿಯಂ ಅಂಡ್ ಪೊಟ್ಯಾಷಿಯಂ ನ ತಗೊಂಡ್ರೆ ನಾವು ಇದ್ರದ್ದು ಅಟಾಮಿಕ್ ಮಾಸಸ್ ಇದು 6.9 ಅಂತ ಅನ್ಕೊಂಡ್ರೆ 23.0 ಇದಕ್ಕೆ ಅಂಡ್ ಇದಕ್ಕೆ 39.0. ಓಕೆ, ಸೊ ವಾಟ್ ಈಸ್ ದ ಆವರೇಜ್ ಅಟಾಮಿಕ್ ಮಾಸ್ ಆಫ್ ಲಿಥಿಯಂಗೆ ಅಂಡ್ ಪೊಟ್ಯಾಷಿಯಂಗೆ ಇದಕ್ಕೆ ಆವರೇಜ್ ಏನಿರುತ್ತೋ ಅಟಾಮಿಕ್ ಮಾಸ್ ಅದೇ ಸೇಮ್ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಸಹ ಅದೇ ರೀತಿ ಇರಬೇಕು. ಓಕೆನಾ, ಸೊ ಕೆಲವೊಂದು ಇಲ್ಲಿ ಒಂದು ಟೇಬಲ್ ಸಹ ಕೊಟ್ಟಿದ್ದಾರೆ ನಮ್ಮ ಏನು ಟೆಕ್ಸ್ಟ್ ಬುಕ್ ಅಲ್ಲಿ. ಓಕೆ, ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಕೊಟ್ಟು ನಮಗೆ ಅಟಾಮಿಕ್ ಮಾಸಸ್ ನ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಿಂದ ನಾವು ಏನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಓಕೆನಾ, ಇವು ಸಹ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಗ್ರೂಪ್ ನಮಗೆ ಏನು ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ, ಗ್ರೂಪ್ ಎ ಅಂತ ಏನು ಕೊಟ್ಟಿದಾರೋ, ಸೊ ಅದರಲ್ಲಿ ಗ್ರೂಪ್ ಬಿ ಮತ್ತೆ ಸಿ ಅನ್ನೋದು ಏನು, ಬಿ ಮತ್ತೆ ಸಿ ಈ ಡೆಬರಾನಿಯರ್ಸ್ದು ಟ್ರಯಡ್ ಅಂತ ನಾವು ಹೇಳ್ತೀವಿ ಅದಕ್ಕೆ. ಓಕೆ, ಗ್ರೂಪ್ ಬಿ ಮತ್ತೆ ಸಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು. ಅಂಡ್ ಈ ಡೆಬರಾರಿಯನ್ಸ್ ಇರ್ತಾರಲ್ವಾ, ಇವರು ಈ ಸೈಂಟಿಸ್ಟ್ ಬಂದ್ಬಿಟ್ಟು ಐಡೆಂಟಿಫೈ ಮಾಡ್ತಾರೆ ಓನ್ಲಿ 3 ಟ್ರಯಡ್ಸ್ನ. ಓಕೆ, 3 ಟ್ರಯಡ್ಸ್ನ ಮಾತ್ರ ಇವರು ಫ್ರಮ್ ಏನು ಈ ಎಲಿಮೆಂಟ್ಸ್ ಅಲ್ಲಿ. ಓಕೆನಾ, ಅಂಡ್ ನಾವು ಅಟ್ ದಟ್ ಟೈಮ್ ಆ ಟೈಮಲ್ಲಿ ಮಾತ್ರನೇ ಅವರು 3 ಮಾತ್ರನೇ ಅವರು ಮಾಡೋಕ್ಕೆ ಸಾಧ್ಯ ಆಯಿತು. ಅಂಡ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇಂಟು ಟ್ರಯಡ್ಸ್ ವಾಸ್ ನಾಟ್ ಫೌಂಡ್ ಟು ಬಿ ಯೂಸ್ಫುಲ್. ಈ ಸಿಸ್ಟಮ್ ಏನಿದೆಯೋ ಈ ಟ್ರಯಡ್ಸ್ ಆಗಿ ಅವರು ಕ್ಲಾಸಿಫಿಕೇಶನ್ ಕ್ಯಾಟಗರಿ ಮಾಡಿರೋದು ಏನಿದೆಯೋ ಅದು ಇದಕ್ಕೆ ಏನು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್, ಈ ಪಿರಿಯಾಡಿಕ್ ಟೇಬಲ್ಗೆ ಫುಲ್ ಬರೋದಕ್ಕೆ ಅವರು ಏನು ಅರೇಂಜ್ ಮಾಡೋದಕ್ಕೆ ಎಲ್ಲಾನು ಅರೇಂಜ್ ಮಾಡೋದಕ್ಕೆ ಇದು ಯೂಸ್ಫುಲ್ ಅನಿಸಿಲ್ಲ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನು ಅಂತ ಬರುತ್ತೆ. ನೆಕ್ಸ್ಟ್ ಸೈಂಟಿಸ್ಟ್ ಇಸ್ ಜಾನ್. ಇವರು ಆಯ್ತಲ್ವಾ, ಈ ಜಾನ್ ಉಲ್ಫ್ಗಾಂಗ್ ಡೆಬರಾನಿಯರ್ಸ್ ಇರ್ತಾರಲ್ವಾ, ಇವರು ಸ್ಟಡೀಸ್ ಆಸ್ ಎ ಫಾರ್ಮಸಿಸ್ಟ್ ಆಗಿ ಇವರು ಸ್ಟಡಿ ಮಾಡಿರ್ತಾರೆ. ಓಕೆ, ಈಸ್ ಎ ಫಾರ್ಮಸಿಸ್ಟ್ ಇನ್ ಜರ್ಮನಿಯಲ್ಲಿ. ಓಕೆನಾ, ಅಂಡ್ ದೆನ್ ಈ ಸ್ಟಡಿಡ್ ಕೆಮಿಸ್ಟ್ರಿ ಅಟ್ ಸ್ಟಾಬರ್ಗ್ ಅಲ್ಲಿ ಇವರು ಏನು ಕೆಮಿಸ್ಟ್ರಿನ ಇವರು ಸ್ಟಡಿ ಮಾಡಿರ್ತಾರೆ. ಆ್ಯಂಡ್ ಈವೆಂಚುಲಿ ಇವರು ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ಫಾರ್ಮಸಿ ಅಟ್ ದ ಏನು ಇವರು ಪ್ರೊಫೆಸರ್ ಆಗಿ ಕೆಮಿಸ್ಟ್ರಿಗೆ ಪ್ರೊಫೆಸರ್ ಆಗಿ ಒಂದು ಯೂನಿವರ್ಸಿಟಿಯಲ್ಲಿ ಆಫ್ ಜೇನಾ ಯೂನಿವರ್ಸಿಟಿಯಲ್ಲಿ ಇವರು ಪ್ರೊಫೆಸರ್ ಆಗಿ ಕೆಮಿಸ್ಟ್ರಿಗೆ ಇರ್ತಾರೆ. ಓಕೆ,
ಆಮೇಲೆ ಇವರು ಫಸ್ಟ್ ಅಬ್ಸರ್ವೇಷನ್ ಆಫ್ ಪ್ಲಾಟಿನಮ್ನ ಇವರು ಫಸ್ಟ್ ಅಬ್ಸರ್ವೇಷನ್ ಮಾಡ್ತಾರೆ. ಓಕೆ, ಪ್ಲಾಟಿನಮ್ನ ಆಸ್ ಎ ಕೆಟಲಿಸ್ಟ್. ಈ ಪ್ಲಾಟಿನಮ್ ಅನ್ನೋದು ಒಂದು ಕೆಟಲಿಸ್ಟ್ ಅಂತ ಅವರು ಫಸ್ಟ್ ಇವರೇ ಅಬ್ಸರ್ವ್ ಮಾಡ್ತಾರೆ ಪ್ಲಾಟಿನಮ್ನ. ಓಕೆ, ಆ್ಯಂಡ್ ಟ್ರಯೇಟ್ಸ್ನ, ಇಲ್ಲಿರೋ ಟ್ರಯೇಟ್ಸ್ನ ಸಹ ಫಸ್ಟ್ ಇವರೇ ಅಬ್ಸರ್ವ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ನ್ಯೂಲ್ಯಾಂಡ್ಸ್ ಅನ್ನೋರು ಬರ್ತಾರೆ. ಓಕೆ, ನ್ಯೂಲ್ಯಾಂಡ್ಸ್ ಅನ್ನೋರು ಬರ್ತಾರೆ. ಓಕೆ, ದ ಅಟೆಂಪ್ಟ್ ಆಫ್ ಈ ಸೈಂಟಿಸ್ಟ್ ಅಟೆಂಪ್ಟ್ ಮಾಡೋದು ಕೆಲವು ಬೇರೆ ಕೆಮಿಸ್ಟ್ರಿಗೆ ಸೈಂಟಿಸ್ಟ್ ಇರ್ತಾರೆ ಅಲ್ವಾ, ಸೊ ಅವರು ಸಹ ಇದನ್ನ ಎನ್ಕರೇಜ್ ಮಾಡ್ತಾರೆ. ಓಕೆನಾ, ಅವರು ಸಹ ಎನ್ಕರೇಜ್ ಮಾಡಿ ಇದನ್ನ ಮುಂದೆಗೆ ತಗೊಂಡೋಗಕ್ಕೆ ನೋಡ್ತಾರೆ. ಓಕೆ, ಮುಂದೆಗೆ ತಗೊಂಡೋಗ್ತಾರೆ. ಆ್ಯಂಡ್ ಅವರು ಬಂದ್ಬಿಟ್ಟು ಇದನ್ನೆಲ್ಲನೂ ಈ ಎಲಿಮೆಂಟ್ಸ್ನ ಎಲ್ಲನೂ ಅರೇಂಜ್ ಮಾಡ್ತಾರೆ. ಓಕೆ, ಆ್ಯಂಡ್ ಅರೇಂಜ್ ಮಾಡಿರೋ ಎಲಿಮೆಂಟ್ಸು ಯಾವ ರೀತಿ ಅರೇಂಜ್ ಮಾಡಿರ್ತಾರೆ, ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸಸ್ ಅಲ್ಲಿ ಅರೇಂಜ್ ಮಾಡಿರ್ತಾರೆ. ಓಕೆ, ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸಸ್ ಅಲ್ಲಿ ಅರೇಂಜ್ ಮಾಡ್ತಾರೆ. ಓಕೆ, ಆ್ಯಂಡ್ ಇವರು ಓಕೆ ಆ್ಯಂಡ್ ಈ ಸ್ಟಾರ್ಟೆಡ್ ವಿತ್ ದ ಎಲಿಮೆಂಟ್ ಹ್ಯಾವಿಂಗ್, ಇವರು ಅಂದರೆ ಈ ನ್ಯೂಲ್ಯಾಂಡ್ಸ್ ಅನ್ನೋರು ಏನು ಫಸ್ಟು ಲೋ ಅಟಾಮಿಕ್ ಮಾಸ್ ಇರುತ್ತೆ ಅಲ್ವಾ, ಹೈಡ್ರೋಜನ್, ಲೋ ಅಟೋಮಿಕ್ ಮಾಸ್ ಮೀನ್ಸ್ ಹೈಡ್ರೋಜನ್. ಲೋ ಅಟಾಮಿಕ್ ಮಾಸಸ್ ಇಂದ ಇವರು ಆರ್ಡರ್ ಮಾಡಕ್ಕೆ ಎಲಿಮೆಂಟ್ಸ್ ನ ನೋಡ್ತಾರೆ. ಓಕೆನಾ, ಇವರು ಲೋ ಅಟಾಮಿಕ್ ಮಾಸಸ್ ಇಂದ ಆರ್ಡರ್ ಮಾಡಕ್ಕೆ ನೋಡ್ತಾರೆ. ಆ್ಯಂಡ್ ಎಂಡೆಡ್ ವಿತ್ ಥೋರಿಯಂ ಮಾತ್ರ ಎಂಡ್ ಆಗ್ತಾರೆ. ಓಕೆ, ಥೋರಿಯಂ ಮಾತ್ರ ಎಂಡ್ ಆಗ್ತಾರೆ. ಇದಕ್ಕೆ 56th ಎಲಿಮೆಂಟ್, ಇದು 56th ಎಲಿಮೆಂಟ್ ಅದು. ಓಕೆ, ಆ್ಯಂಡ್ ಈ ಫಾರ್ಮ್ ದಟ್ ಎವ್ರಿ 8th ಎಲಿಮೆಂಟ್ ಏನಿರುತ್ತೋ, ಇವರು ಪ್ರತಿ 8th ಎಲಿಮೆಂಟ್ ಏನಿರುತ್ತೋ ಅದು ಏನು ಅದರದ್ದು ಪ್ರಾಪರ್ಟೀಸು ಫಸ್ಟ್ ಒನ್ ಎಲಿಮೆಂಟ್ ಏನಿರುತ್ತೋ ಅದಕ್ಕೆ ಸಿಮಿಲರ್ ಆಗಿ ಬರ್ತಾ ಇರುತ್ತೆ. ಓಕೆ, ಫಸ್ಟ್ ಒನ್ ಏನು ಎಲಿಮೆಂಟ್ ಇರುತ್ತೋ ಇದರ ಪ್ರಾಪರ್ಟೀಸು ಈ ಫಸ್ಟ್ ಒನ್ ಎಲಿಮೆಂಟ್ಗೆ ಸೇಮ್ ಇರೋ ಹಾಗೆ ಇವರು ಅರೇಂಜ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಆ್ಯಂಡ್ ಇವರು ಏನು ಈ ಲಾನ ಓಕೆ ಫಸ್ಟ್ 8th ಏನು ಪ್ರಾಪರ್ಟಿ ಇರುತ್ತೆ ಎಲಿಮೆಂಟ್ಗೆ ಫಸ್ಟ್ಗೆ ಅದೇ ಪ್ರಾಪರ್ಟಿ ಇರುತ್ತೆ ಅಲ್ವಾ, ಸೊ ಅದನ್ನ ಇವರು ಲಾ ಆಫ್ ಆಕ್ಟಿವೇಟ್ಸ್ ಅಂತ ಹೇಳ್ತಾರೆ. ಓಕೆ, ಆಕ್ಟಿವೇಟ್ಸ್, ಲಾ ಆಫ್ ಆಕ್ಟಿವೇಟ್ಸ್ ಅಂತ ಹೇಳ್ತಾರೆ. ಓಕೆನಾ, ಏನು ಆ ಲಾ ಆಫ್ ಆಕ್ಟಿವೇಟ್ಸ್ ಇದನ್ನೇ ಅವರು ಏನು 8th ಎಲಿಮೆಂಟ್ನ ಫಸ್ಟ್ ಎಲಿಮೆಂಟ್ ಪ್ರಾಪರ್ಟೀಸ್ ಸೇಮ್ ಇರೋದಕ್ಕೆ ಇವರು ಲಾ ಆಫ್ ಆಕ್ಟಿವೇಟ್ಸ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಇದನ್ನೇ ಸಹ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವೇಟ್ಸ್ ಅಂತ ಸಹ ಹೇಳ್ತಾರೆ. ಓಕೆನಾ, ಆ್ಯಂಡ್ ಇದರ ಪ್ರಾಪರ್ಟೀಸ್ ಆಫ್ ದ ಪ್ರಾಪರ್ಟೀಸ್ ಆಫ್ ಲೀಥಿಯಂ ಇರುತ್ತೆ ಅಲ್ವಾ, ಲೀಥಿಯಮ್ದು ಪ್ರಾಪರ್ಟೀಸು ಆ್ಯಂಡ್ ಸೋಡಿಯಮ್ದು ಪ್ರಾಪರ್ಟೀಸು ಓಕೆ ವೇರ್ ಫೌಂಡ್ ಟು ಬಿ ದ ಸೇಮ್. ಲೀಥಿಯಮ್ದು ಮತ್ತು ಸೋಡಿಯಮ್ದು ಪ್ರಾಪರ್ಟೀಸು ಸೇಮ್ ಇರುತ್ತೆ. ಓಕೆನಾ, ಆ್ಯಂಡ್ ಸೋಡಿಯಂ ಇಸ್ ದ 8th ಎಲಿಮೆಂಟ್. ಈ ಸೋಡಿಯಂ ಅನ್ನೋದು 8th ಎಲಿಮೆಂಟ್. ಓಕೆನಾ, ಆಫ್ಟರ್ ಲೀಥಿಯಂ. ಈ ಲೀಥಿಯಂ ಆದಮೇಲೆ ಸೋಡಿಯಂ ಅನ್ನೋದು 8th ಎಲಿಮೆಂಟ್. ಸೊ ಅದೇ ರೀತಿ ಬೆರಿಲಿಯಂ ಮತ್ತು ಮೆಗ್ನೀಷಿಯಂನ ಸಹ ಇವರು ರಿಸೆಂಬಲ್ ಮಾಡ್ತಾರೆ. ಓಕೆನಾ, ಅದೇ ರೀತಿ ಇವರು ಸಹ ಏನು ಬೆರಿಲಿಯಂನ ಮತ್ತು ಮೆಗ್ನೀಷಿಯಂನ ಇವರು ಇದೇ ರೀತಿ ಆರ್ಡರ್ ಮಾಡ್ತಾರೆ. ಓಕೆ, ಫಸ್ಟ್ ಒನ್ ಆ್ಯಂಡ್ 8th ಒನ್ ಎಲಿಮೆಂಟ್ ಆಗಿ. ಓಕೆನಾ, ಆ್ಯಂಡ್ ಈ ಟೇಬಲ್ ಅಲ್ಲಿ ಇದೆ. ಓಕೆ, ಇವರು ಯಾವ ರೀತಿ ಫಸ್ಟ್ ಎಲಿಮೆಂಟು ಮತ್ತೆ 8th ಎಲಿಮೆಂಟ್ನ ಯಾವ ರೀತಿ ಪ್ರಾಪರ್ಟೀಸ್ ಒಂದೇ ಅಂತ ಹೇಳಿದ್ದಾರೆ ಅಂದರೆ, ನಾವು ಇದನ್ನ ಮ್ಯೂಸಿಕ್ ಆಗಿ ಇದನ್ನ ಏನು ಮ್ಯೂಸಿಕ್ಗೆ ಕನ್ವರ್ಟ್ ಮಾಡ್ತಾರೆ. ಓಕೆನಾ, ನಿಮಗೆ ಸರಿಗಮಪ ಅನ್ನೋದು ಲೆಟರ್ಸ್ ಗೊತ್ತು ಅಲ್ವಾ, ಸರಿಗಮಪ ಅಂತ. ಓಕೆ, ಸೊ ಇದೇ ರೀತಿ ಈ ಲೆಟರ್ಸ್ಗೆ ಓಕೆ ಇದೇ ರೀತಿನೇ ಈ ಮ್ಯೂಸಿಕ್ನ ಸಹ ಈ ಎಲಿಮೆಂಟ್ಸ್ ಅಲ್ಲಿ ಅವರು ನೋಡ್ತಾರೆ. ಓಕೆನಾ, ಆ್ಯಂಡ್ ಈ ಫೌಂಡ್ ದಟ್ ಲಾ ಆಫ್ ಆಕ್ಟಿವೇಟ್ಸ್ ವಾಸ್ ಅಪ್ಲಿಕಬಲ್ ಓನ್ಲಿ ಅಪ್ ಟು ದ ಕ್ಯಾಲ್ಶಿಯಂವರೆಗೂ ಮಾತ್ರನೇ ಅಪ್ಲಿಕೇಬಲ್ ಆಗ್ತಾ ಇರುತ್ತೆ. ಕ್ಯಾಲ್ಶಿಯಂವರೆಗೂ ಮಾತ್ರನೇ ಇದು
ಅಪ್ಲಿಕೇಬಲ್ ಆಗ್ತಾ ಇರುತ್ತೆ ಈ ಲಾ ಆಫ್ ಆಕ್ಟಿವೇಸ್ ಅನ್ನೋದು ಆಕ್ಟಿವೇಸ್. ಆ್ಯಂಡ್ ಆಫ್ಟರ್ ಕ್ಯಾಲ್ಶಿಯಂ ಏನು ಕ್ಯಾಲ್ಶಿಯಂ ಆದಮೇಲೆ ಓಕೆ ಏಯ್ತ್ ಎಲಿಮೆಂಟ್ ಡಿಡ್ ನಾಟ್ ಪೊಸೆಸಸ್ ದ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ದ ಫಸ್ಟ್. ಅಂದರೆ ಏಯ್ತ್ ಎಲಿಮೆಂಟ್ಗೆ ಇಲ್ಲೆಲ್ಲ ಏಯ್ತ್ ಎಲಿಮೆಂಟು ಫಸ್ಟ್ ಎಲಿಮೆಂಟ್ದು ಪ್ರಾಪರ್ಟೀಸು ಸೇಮ್ ಇರುತ್ತೆ ಅಲ್ವಾ. ಸೊ ಬಟ್ ಇಲ್ಲಿ ಏನು ಯಾವುದಾದ್ಮೇಲೆ ಕ್ಯಾಲ್ಶಿಯಂ ಆದಮೇಲೆ ಓಕೆ ಈ ಕ್ಯಾಲ್ಶಿಯಂ ಎಲಿಮೆಂಟ್ಸ್ ಆದಮೇಲೆ ಏನು ಏಯ್ತ್ ಎಲಿಮೆಂಟ್ ಇರುತ್ತೋ ಫಸ್ಟ್ ಎಲಿಮೆಂಟ್ಗೆ ಈ ಪ್ರಾಪರ್ಟೀಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ, ಸಿಮಿಲಾರಿಟಿ ಇರಲ್ಲ. ಓಕೆ ಕ್ಯಾಲ್ಶಿಯಂವರೆಗೂ ಸಿಮಿಲಾರಿಟಿ ಇರುತ್ತೆ, ಕ್ಯಾಲ್ಶಿಯಂ ಆದಮೇಲೆ ಸಿಮಿಲಾರಿಟಿ ಅನ್ನೋದು ಮಿಸ್ ಆಗ್ತಾ ಹೋಗುತ್ತೆ. ಓಕೆನಾ. ಆ್ಯಂಡ್ ಮಿಸ್ ಆಗ್ತಾ ಹೋದಂಗೆ ಓಕೆ ಈ ನ್ಯೂಲ್ಯಾಂಡ್ಸ್ ಅನ್ನೋರು ಓಕೆ ಇಟ್ ವಾಸ್ ಅಸ್ಯೂಮ್ಡ್ ಬೈ ನ್ಯೂಲ್ಯಾಂಡ್ಸ್ ದಟ್ ಓನ್ಲಿ 56 ಎಲಿಮೆಂಟ್ಸ್ ಮಾತ್ರ ಎಕ್ಸಿಸ್ಟ್ ಆಗಿದೆ ನೇಚರಲ್ಲಿ ಅಂತ ಹೇಳ್ತಾರೆ. ಓಕೆ ಓನ್ಲಿ 56 ಎಲಿಮೆಂಟ್ಸ್ ಮಾತ್ರ ನಮ್ಮ ನೇಚರಲ್ಲಿ ಎಕ್ಸಿಸ್ಟ್ ಆಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ನೋ ಮೋರ್ ಎಲಿಮೆಂಟ್ಸ್ ಇವರು ಏನು ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಎಲಿಮೆಂಟ್ಸಲ್ಲಿ ಓನ್ಲಿ 56 ಮಾತ್ರನೇ ಇರುತ್ತೆ. ಅದ್ಮೇಲೆ ಯಾರೂ ಯಾವ ಎಲಿಮೆಂಟ್ಸು ಸಹ ಇನ್ನೂ ಕಂಡುಹಿಡ್ದಿರಲ್ಲ. ಓಕೆ ಸೊ ಆಮೇಲೆ ಈ 56 ಎಲಿಮೆಂಟ್ಸ್ ಇದೆ ಅಂತ ಇವರು ಹೇಳಿದ್ಮೇಲೆ ಆಮೇಲೆ ಕೆಲವೊಬ್ರು ಆಮೇಲೆ ಡಿಸ್ಕವರ್ ಆಗ್ತಾ ಹೋಗುತ್ತೆ ಒಂದೊಂದು ಎಲಿಮೆಂಟೆ ಓಕೆನಾ. ಆಮೇಲೆ ಇವು ನ್ಯೂಲ್ಯಾಂಡ್ಸ್ ಇರ್ತಾರೆ ಅಲ್ವಾ, ಸೆವೆರಲ್ ನ್ಯೂ ಎಲಿಮೆಂಟ್ಸ್ ಡಿಸ್ಕವರ್ ಮಾಡ್ತಾರೆ. ಆ್ಯಂಡ್ ದೋಸ್ ಪ್ರಾಪರ್ಟೀಸ್ ಡಿಡ್ ನಾಟ್ ಫಿಟ್ ಇನ್ ಟು ದ ಲಾ ಆಫ್ ಆಕ್ಟಿವೇಸ್. ಈ ಡಿಸ್ಕವರ್ ಮಾಡಿರೋ ಹೊಸ ಎಲಿಮೆಂಟ್ಸ್ದು ಪ್ರಾಪರ್ಟೀಸು ಈ ಲಾ ಆಫ್ ಆಕ್ಟಿವೇಸ್ ಅನ್ನೋದಕ್ಕೆ ಸೂಟಬಲ್ ಆಗಲ್ಲ. ಓಕೆನಾ. ಆ್ಯಂಡ್ ಇನ್ ಆರ್ಡರ್ ಟು ಫಿಟ್ ಇದರಲ್ಲಿ ಫಿಟ್ ಆಗೋದಕ್ಕೋಸ್ಕರ ಓಕೆ ನ್ಯೂಲ್ಯಾಂಡ್ಸು ಅಡ್ಜಸ್ಟ್ ಮಾಡ್ತಾರೆ 2 ಎಲಿಮೆಂಟ್ಸ್ನ. ಓಕೆ ಆ ಎಲಿಮೆಂಟ್ಸು ನ್ಯೂಲ್ಯಾಂಡ್ಸ್ ಆಕ್ಟಿವೇಸ್ ಅಲ್ಲಿ ಒಂದು ಟೇಬಲ್ ಇದೆ. ಓಕೆ ಆ ಟೇಬಲಲ್ಲಿ ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಅದರಲ್ಲಿ ಸರಿಗಮಪ ಸೇಮ್ ಈ ಲೆಟರ್ಸ್ ಇಂದ ಒಂದು ಟೇಬಲ್ ಇದೆ. ಓಕೆ ಆ ಟೇಬಲಲ್ಲಿ 2 ಎಲಿಮೆಂಟ್ಸ್ನ ಅವರು ಪ್ಲೇಸ್ ಮಾಡಿದ್ದಾರೆ, ಒಂದೊಂದು ಹತ್ರ 2 ಎಲಿಮೆಂಟ್ಸ್ನ 2 ಪ್ಲೇಸಸ್ ಅಲ್ಲಿ ಅವರು ಪ್ಲೇಸ್ ಮಾಡಿದ್ದಾರೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ ಆ 2 ಎಲಿಮೆಂಟ್ಸ್ನ ಪ್ಲೇಸ್ ಮಾಡ್ತಾರೆ ಓಕೆ ಇನ್ ದ ಸೇಮ್ ಸ್ಲಾಟ್ ಅಲ್ಲಿ, ಒಂದೇ ಸ್ಲಾಟ್ ಅಲ್ಲೇ ಪ್ಲೇಸ್ ಮಾಡ್ತಾರೆ. ಬಟ್ ಆಲ್ಸೋ ಪುಟ್ ಸಮ್ ಅನ್ಲೈಕ್ ಎಲಿಮೆಂಟ್ಸ್ ಅಂಡರ್ ದ ಸೇಮ್ ನೋಟ್. ಅದೇ ನೋಟಲ್ಲೇ ಕೆಲವೊಂದು ಬೇರೆ ಬೇರೆ ಪ್ರಾಪರ್ಟೀಸ್ ಇರೋ ಅಂತ ಎಲಿಮೆಂಟ್ಸ್ನ ಸಹ ಅವರು ಪ್ಲೇಸ್ ಮಾಡ್ತಾರೆ. ಓಕೆ ಸೊ ಈ ಎಕ್ಸಾಂಪಲ್ಸ್ನ ನೀವು ಏನು ಈ ಟೇಬಲಲ್ಲಿ ಸರಿಗಮಪ ಅಂತ ಟೇಬಲ್ ಇದೆ ಅಲ್ವಾ, ಸೊ ಅದರಲ್ಲಿ ನೀವು ನೋಡ್ಬೋದು. ಓಕೆನಾ. ಆಮೇಲೆ ತುಂಬ ಏನು ಈ ಎಲ್ಲ ಫುಲ್ ಕೆಲವೊಂದು ಎಲಿಮೆಂಟ್ಸ್ ಎಲ್ಲ ಅವರು ಡಿಸ್ಕವರ್ ಮಾಡಿದ್ಮೇಲೆ ನೆಕ್ಸ್ಟ್ ಅವರು ನೋಬಲ್ ಗ್ಯಾಸಸ್ನ ಡಿಸ್ಕವರ್ ಮಾಡ್ತಾರೆ. ಓಕೆ ನೋಬಲ್ ಗ್ಯಾಸಸ್ನ ಅವರು ಡಿಸ್ಕವರ್ ಮಾಡ್ತಾರೆ, ನೋಬಲ್ ಗ್ಯಾಸಸ್ನ. ಓಕೆ ನೋಬಲ್ ಗ್ಯಾಸಸ್ನ ಡಿಸ್ಕವರ್ ಮಾಡ್ತಾರೆ. ಓಕೆ ಸೊ ಈ ನೋಬಲ್ ಗ್ಯಾಸಸ್ನ ಡಿಸ್ಕವರ್ ಮಾಡಿದ್ಮೇಲೆ ಈ ಲಾ ಆಫ್ ಆಕ್ಟಿವೇಸ್ ಅಂತ ಇರುತ್ತೆ ಅಲ್ವಾ, ಸೊ ಇದು ಇರ್ರೆಲೆವೆಂಟ್ ಆಗಿಬಿಡುತ್ತೆ. ಓಕೆನಾ. ಸೊ ದಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವೇಸ್ ಅನ್ನೋದು ವರ್ಕ್ಸ್ ವೆಲ್ ವಿತ್ ಲೈಟರ್ ಎಲಿಮೆಂಟ್ಸ್ ಜೊತೆ ಮಾತ್ರನೇ ಇದು ವರ್ಕ್ ಆಗುತ್ತೆ ಚೆನ್ನಾಗಿ. ಓಕೆ ಈ ಲಾ ಆಫ್ ಆಕ್ಟಿವೇಸ್ ಅನ್ನೋದು ಲೈಟ್ ಆಗಿರೋ ಎಲಿಮೆಂಟ್ಸ್ ಅಲ್ಲಿ ಮಾತ್ರನೇ ಇದು ವರ್ಕ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಈ ಸೈಂಟಿಸ್ಟ್ ಆದ್ಮೇಲೆ ಓಕೆ ನ್ಯೂಲ್ಯಾಂಡ್ಸ್ ಆದ್ಮೇಲೆ ನೆಕ್ಸ್ಟ್ ಡಿಮಿಟ್ರಿ ಮೆಂಡೆಲಿಯೂಸ್ ಅಂತ ನಮಗೆ ಸೈಂಟಿಸ್ಟ್ ಬರ್ತಾರೆ. ನೆಕ್ಸ್ಟ್ ಇವ್ರಾದ್ಮೇಲೆ ನೆಕ್ಸ್ಟ್ ಡಿಮಿಟ್ರಿ ಮೆಂಡೆಲಿಯೂಸ್ ಅಂತ ಒಬ್ರು ಬರ್ತಾರೆ. ಆ್ಯಂಡ್ ಈ ಡಿಮಿಟ್ರಿ ಮೆಂಡೆಲಿಯೂಸ್ ಅನ್ನೋರೇ ನಮ್ಮ ಪಿರಿಯಾಡಿಕ್ ಟೇಬಲ್ನೇ ಏನು ಮುಂದೆಗೆ ತಗೊಬಂದು ನಮ್ಮ ಪಿರಿಯಾಡಿಕ್ ಟೇಬಲ್ನ ಮುಂದೆ ತಗೊಂಬಂದು ಪಿರಿಯಾಡಿಕ್ ಟೇಬಲ್ ಅನ್ನೋ ಇದಕ್ಕೇನೆ ಅರ್ಥ ಕೊಟ್ಟಿದ್ದೆ ಇವರು. ಓಕೆ ಡಿಮಿಟ್ರಿ ಮೆಂಡೆಲಿಯೂಸ್. ಪಿರಿಯಾಡಿಕ್ ಟೇಬಲ್ನ ಯಾರು ಡಿಸ್ಕವರ್ ಮಾಡಿದ್ರು ಅಂತ ಹೇಳಿದ್ರೆ ದಟ್ ಈಸ್ ಡಿಮಿಟ್ರಿ ಮೆಂಡೆಲಿಯೂಸ್. ಓಕೆ ಈಸ್ ದ ಮೇನ್ ಒನ್, ಇವರೇ ಮೇನ್ ಸೈಂಟಿಸ್ಟ್ ಓಕೆ ಫಾರ್ ಪಿರಿಯಾಡಿಕ್ ಟೇಬಲ್. ಇವರಿಂದನೇ ಎಲಿಮೆಂಟ್ಸ್ನ ಎಲ್ಲಾನು ಅದರ ಆರ್ಡರ್ ಪ್ರಕಾರ ನಾವು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಓಕೆ ಪ್ಲೇಸ್ ಮಾಡೋದಕ್ಕೆ ಇವರೇ ಮುಂದೆ ಇರೋದು. ಓಕೆನಾ. ನೆಕ್ಸ್ಟ್ ಅಬೌಟ್ ಡಿಮಿಟ್ರಿ ಮೆಂಡೆಲಿಯೂಸ್.
ಸೊ ಈ ಡಿಮಿಟ್ರಿ ಮೆಂಡಲಿಯಸ್ ಅನ್ನೋದು ಓಕೆ ಆಫ್ಟರ್ ರಿಜೆಕ್ಷನ್ ಆಫ್ ದ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವೈಸ್ ಅನ್ನೋದನ್ನ ರಿಜೆಕ್ಷನ್ ಮಾಡಿದ್ಮೇಲೆ ಓಕೆ ಮೆನಿ ಸೈಂಟಿಸ್ಟ್ ಕಂಟಿನ್ಯೂ ಟು ಸರ್ಚ್ ಫಾರ್ ಎ ಪ್ಲಾಟ್ಫಾರ್ಮ್ಗೆ ಅವರು ಸರ್ಚ್ ಮಾಡ್ತಾರೆ. ತುಂಬ ಸೈಂಟಿಸ್ಟ್ಗಳು ಏನು ಈ ಪಿರಿಯಾಡಿಕ್ ಟೇಬಲ್ ಅನ್ನೋ ಏನು ಪ್ಲೇಸ್ ಮಾಡೋದಕ್ಕೋಸ್ಕರ, ಈ ಪಿರಿಯಾಡಿಕ್ ಟೇಬಲ್ ಅಂತ ಫಸ್ಟ್ ಇರಲಿಲ್ಲ, ಬಟ್ ಎಲಿಮೆಂಟ್ಸ್ನೆಲ್ಲ ಆರ್ಡರಲ್ಲಿ ಪ್ಲೇಸ್ ಮಾಡೋದಕ್ಕೋಸ್ಕರ ಫಸ್ಟು ತುಂಬ ಜನ ಈ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವೈಸ್ ಆದಮೇಲೆ ಸೈಂಟಿಸ್ಟು ತುಂಬ ಸೈಂಟಿಸ್ಟು ಅವರು ಟ್ರೈ ಮಾಡ್ತಾರೆ. ಬಟ್ ಅವ್ರಿಗೆ ಪ್ರಾಪರ್ಟೀಸ್, ಕೆಲವೊಂದು ಎಲಿಮೆಂಟ್ಸ್ದು ಪ್ರಾಪರ್ಟೀಸ್ ಎಲ್ಲನೂ ಅವ್ರಿಗೆ ಸಿಮಿಲರ್ ಆಗಿ ಸಿಗಲ್ಲ. ಓಕೆ, ಸೊ ಅವ್ರ ಕೈಯಲ್ಲಿ ಈ ಎಲಿಮೆಂಟ್ಸ್ನ ಆರ್ಡರಲ್ಲಿ ಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಓಕೆ, ಆ್ಯಂಡ್ ಈ ಮೇನ್ ಕ್ರೆಡಿಟ್ಸ್ ಈ ಪಿರಿಯಾಡಿಕ್ ಟೇಬಲ್ಗೆ ಓಕೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ಗೆ ಮೇನ್ ಕ್ರೆಡಿಟ್ಸ್ ಬಂದು ಮೆಂಡಲಿಯಸ್ಗೆ ಹೋಗುತ್ತೆ. ಓಕೆ, ಆ್ಯಂಡ್ ಡಿಮಿಟ್ರಿ ಮೆಂಡಲಿಯಸ್ ಅಂತ. ಆ್ಯಂಡ್ ಇವರು ರಷ್ಯನ್ ಕೆಮಿಸ್ಟ್. ಓಕೆ, ರಷ್ಯನ್ ಕೆಮಿಸ್ಟ್. Okay, he was the most important contributor to the early development of ಇವರೇ ನಮಗೆ ಮೇನ್ ಆಗಿ ಈ ಪಿರಿಯಾಡಿಕ್ ಟೇಬಲ್ ಅನ್ನೋದಕ್ಕೆ ಮೀನಿಂಗ್ ಕೊಟ್ಟಿದ್ದೆ ಈ ಮೆಂಡಲಿಯಸ್. ಓಕೆನಾ? ಆ್ಯಂಡ್ ವೆನ್ ಮೆಂಡಲಿಯಸ್ ಸ್ಟಾರ್ಟೆಡ್ ವರ್ಕ್ 63 ಎಲಿಮೆಂಟ್ಸ್ ಆರ್ ನೌನ್. ಈ 63 ಎಲಿಮೆಂಟ್ಸ್ ಮಾತ್ರನೇ ಗೊತ್ತಿರುತ್ತೆ. ಓಕೆ, ಇವರು ಮೆಂಡಲಿಯಸ್ ಅನ್ನೋರು ಮುಂದೆ ಇವರು ರಿಸರ್ಚ್ ಮಾಡೋಕ್ಕೆ ಹೋದಾಗ. ಓಕೆ, ಆ್ಯಂಡ್ ಈ ಎಕ್ಸಾಮಿನ್ ದ ರಿಲೇಷನ್ ಬಿಟ್ವೀನ್ ದ ಅಟೋಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್. ಇವರು ಅಟೋಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಹೋಗ್ತಾರೆ, ಎಕ್ಸಾಮಿನ್ ಮಾಡ್ತಾ ಹೋಗ್ತಾರೆ ಅಟೋಮಿಕ್ ಮಾಸಸ್ ಬಗ್ಗೆ ಆಫ್ ಎಲಿಮೆಂಟ್ಸ್. ಆ್ಯಂಡ್ ಅಟೋಮಿಕ್ ಮಾಸಸ್ ಆಫ್ ಎಲಿಮೆಂಟ್ಸ್ ಬಗ್ಗೆ ಆ್ಯಂಡ್ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಇವರು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಈ ಎರಡು ಮೇಲೆ ಇವರು ಎಕ್ಸಾಮಿನ್ ಮಾಡೋಕ್ಕೆ ಹೋಗ್ತಾರೆ. ಓಕೆ, ಎಕ್ಸಾಮಿನ್ ಮಾಡ್ತಾರೆ. ಅಮಾಂಗ್ ಕೆಮಿಕಲ್ ಪ್ರಾಪರ್ಟೀಸ್ ಮೆಂಡಲಿಯಸ್ ಕಾನ್ಸಂಟ್ರೇಟೆಡ್ ಆನ್ ದ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ದ ಎಲಿಮೆಂಟ್ಸ್ ವಿತ್ ಈ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಇವರು ತುಂಬ ಎಕ್ಸಾಮಿನ್ ಮಾಡೋಕ್ಕೆ ಹೋಗ್ತಾರೆ. ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇರ್ತಾರೆ. ಮತ್ತು ಎಲಿಮೆಂಟ್ಸು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇಂದ ಯಾವ ಎಲಿಮೆಂಟ್ಸ್ ಫಾರ್ಮ್ ಆಗುತ್ತೋ ಅದನ್ನ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಇಂದ ಎಲಿಮೆಂಟ್ಸ್ ಯಾವ ಫಾರ್ಮ್ ಆಗುತ್ತೋ ಅವುಗಳ ಮೇಲೆ ಅವರು ಕಾನ್ಸಂಟ್ರೇಟೆಡ್ ಮಾಡ್ತಾರೆ. ಓಕೆ, ಈ ಸೆಲೆಕ್ಟೆಡ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆಸ್ ದೇ ವೆರಿ ರಿಯಾಕ್ಟಿವ್ ಅಂತ. ಈ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಅನ್ನೋದು ಇವೆರಡು ತುಂಬ ವೆರಿ ರಿಯಾಕ್ಟಿವ್ ಅಂತ ಇವರು ಫೌಂಡ್ ಮಾಡ್ತಾರೆ. ಓಕೆ, ರಿಯಾಕ್ಟಿವ್ ಅಂತ ಅವರು ತಿಳ್ಕೊಳ್ತಾರೆ. ಆ್ಯಂಡ್ ಫಾರ್ಮಡ್ ಕಾಂಪೌಂಡ್ಸ್ ವಿತ್ ಮೋಸ್ಟ್ ಎಲಿಮೆಂಟ್ಸ್. ಈ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನೋದು ತುಂಬ ಎಲಿಮೆಂಟ್ಸ್ ಜೊತೆ ಫಾರ್ಮ್ ಆಗುತ್ತೆ ಅನ್ನೋದು ಸಹ ಇವರು ತಿಳ್ಕೊಳ್ತಾರೆ. ಓಕೆ, ಆ್ಯಂಡ್ ದ ಫಾರ್ಮುಲಾ ಆಫ್ ಹೈಡ್ರೈಡ್ಸ್ ಇದು. ಓಕೆ, ಹೈಡ್ರೈಡ್ಸ್ಗೆ ಮತ್ತು ಆಕ್ಸೈಡ್ ಫಾರ್ಮಡ್ by an element were treated as one of the basic property of an element. Okay, ಈ ಹೈಡ್ರೈಡ್ಸು ಮತ್ತು ಆಕ್ಸೈಡ್ಸ್ ಇಂದ ಫಾರ್ಮ್ ಆಗುತ್ತಾ ಇಲ್ವಾ ಎಲಿಮೆಂಟ್ಸು, ಅವುಗಳನ್ನ ಅವರು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಮೆಟಲ್ಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಆ್ಯಂಡ್ ಇದನ್ನೇ ಅವರು ಅವರ ಕ್ಲಾಸಿಫಿಕೇಶನ್, ಮೆಟಲ್ ಕ್ಲಾಸಿಫಿಕೇಶನ್ಗೆ ಇವರು ಇದನ್ನ ಮೇನ್ ಥೀಮ್ ಆಗಿ ಇಟ್ಕೊಂಡು ಮಾಡ್ತಾರೆ. ಓಕೆನಾ? ಆ್ಯಂಡ್ he then took 63 ಎಲಿಮೆಂಟ್ಸ್ನ ಒಂದೊಂದು ಕಾರ್ಡಲ್ಲಿ ಬರೀತಾರೆ. ಓಕೆನಾ? 63 ಕಾರ್ಡ್ಸ್ನ ತಗೊಂಡು ಒಂದೊಂದು ಎಲಿಮೆಂಟ್ನ ಒಂದೊಂದರಲ್ಲಿ ಬರೀತಾರೆ. ಸೊ ಅದರ ಪ್ರಾಪರ್ಟೀಸ್ನ ಸಹ ಅವರು ಬರೀತಾ ಹೋಗ್ತಾರೆ. ಮತ್ತು ಸಿಮಿಲರ್ ಆಗಿ ಯಾವುದಿದೆ ಅಂತ ಹೇಳಿ ಅವರು ಗ್ರೂಪ್ ಮಾಡ್ತಾ ಹೋಗ್ತಾರೆ, ಪಿನ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಪಿನ್ ಮಾಡ್ತಾ ಹೋದ್ಮೇಲೆ ಅವರು ಅವುಗಳನ್ನೆಲ್ಲನೂ ಆರ್ಡರ್ ಆಫ್ ಎ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಓಕೆ, ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ಅಲ್ಲಿ, ಇನ್ಕ್ರೀಸಿಂಗ್ ಅಟಾಮಿಕ್
ಮಾಸಸ್. ಈ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ಅಲ್ಲಿ ಅವರು ಈ 63 ಎಲಿಮೆಂಟ್ಸ್ನ ಅವರು ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಪ್ಲೇಸ್ ಮಾಡ್ತಾ ಹೋದ್ಮೇಲೆ ಈ ಸಿಮಿಲರ್ ಪ್ರಾಪರ್ಟಿ ಏನಿರುತ್ತೋ ಅದನ್ನ ಒಂದಕ್ಕೆ ಪಿನ್ ಮಾಡ್ತಾರೆ ಆ್ಯಂಡ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಏನೇನಿರುತ್ತೋ ಅದನ್ನ ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ. ಓಕೆನಾ? ಆಮೇಲೆ ಈ ಆನ್ ದ ಬೇಸಿಸ್ ಆಫ್ ಮೆಂಡೆಲಿಯಸ್ ಫಾರ್ಮುಲೇಟೆಡ್ ಈ ಇದನ್ನ ಅವರು ಮೇನ್ ಆಗಿ ಇಟ್ಕೊಂಡು ಈ ಪಿರಿಯಾಡಿಕ್ ಲಾ ಅನ್ನೋದನ್ನ ಇವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಪಿರಿಯಾಡಿಕ್ ಲಾ ಅನ್ನೋದನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಏನು ಈ ಪಿರಿಯಾಡಿಕ್ ಲಾ ಏನು ಹೇಳುತ್ತೆ? ಈ ಪಿರಿಯಾಡಿಕ್ ಲಾ ಅಂತ ಹೇಳಿದ್ರೆ ದ ಪ್ರಾಪರ್ಟೀಸ್ elements or the periodic functions of their atomic masses. Periodic functions of their atomic masses. Okay, ಈ ಕ್ವಶನ್ನ ಕೇಳ್ಬೋದು ಎಕ್ಸಾಮಲ್ಲಿ, ಸ್ಟೇಟ್ ಪಿರಿಯಾಡಿಕ್ ಲಾ ಅಂತ. ಸೊ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಾಮಿಕ್ ಮಾಸಸ್. ಓಕೆನಾ? ಆ್ಯಂಡ್ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ಕಂಟೈನ್, ಈ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ಏನೇನನ್ನ ಹೊಂದಿರುತ್ತೆ ಅಂದರೆ ವರ್ಟಿಕಲ್ ಕಾಲಮ್ಸ್ನ ಹೊಂದಿರುತ್ತೆ. ಓಕೆ, ವರ್ಟಿಕಲ್ ಕಾಲಮ್ಸ್. ಓಕೆ, ಅದನ್ನೇ ನಾವು ಗ್ರೂಪ್ಸ್ ಅಂತ ಹೇಳ್ತೀವಿ, ಗ್ರೂಪ್ಸ್. ಓಕೆ, ಆ್ಯಂಡ್ ಹಾರಿಜಾಂಟಲ್ ರೋಸ್ ಇರುತ್ತೆ. ಓಕೆ, ಹಾರಿಜಾಂಟಲ್ ರೋಸ್, ಅದನ್ನೇ ನಾವು ಏನು ಪೀರಿಯಡ್ಸ್ ಅಂತ ಹೇಳ್ತೀವಿ, ಪೀರಿಯಡ್ಸ್ ಅಂತ ಹೇಳ್ತೀವಿ. ಓಕೆನಾ? ಆ್ಯಂಡ್ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ ಆಲ್ರೆಡಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಗ್ರೀನ್ ಕಲರಲ್ಲಿ. ಓಕೆ, ಅದು ಅವರು ಡಿಸ್ಕವರ್ ಮಾಡಿರುವಂಥ ಫಸ್ಟ್ ಪಿರಿಯಾಡಿಕ್ ಟೇಬಲ್. ಆ್ಯಂಡ್ ಏನೇನು ಅಚೀವ್ಮೆಂಟ್ ಮಾಡಿದ್ರು ಈ ಪಿರಿಯಾಡಿಕ್ ಟೇಬಲಲ್ಲಿ ಈ ಮೆಂಡೆಲಿಯಸ್ ಅನ್ನೋರು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಅಚೀವ್ಮೆಂಟ್ಸ್ ಆಫ್ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್. ಓಕೆ,